ಕೋಟಿಗಟ್ಟಲೆ ಸಾಲ ಕೊಡಿಸುವಂತ ಆಮಿಷವನ್ನ ಒಡ್ಡಿ ಸುಮಾರು 200 ಕೋಟಿ ವಂಚನೆ ಮಾಡಿದ್ದಾನೆ ಒಬ್ಬ ವ್ಯಕ್ತಿ ಅನ್ನೋ ಆರೋಪ ಕೇಳಿಬಂದಿದೆ. ಮಂಗಳೂರಿನ ವಂಚಕ ರೋಹನ್ ಸಲ್ಡಾನಾ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಕೋಟಿಗಟ್ಟಲೆ ಸಾಲ ಕೊಡಿಸ್ತೀನಿ ಅಂತ ಹೇಳಿ ಆಮಿಷವನ್ನ ಒಡ್ಡಿ ಶ್ರೀಮಂತ ವ್ಯಕ್ತಿಗಳನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದಂತೆ ಸುಮಾರು 200 ಕೋಟಿಗೂ ಅಧಿಕ ವಂಚನೆಯನ್ನ ಈತ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ದೇಶದ ಐಷಾರಾಮಿ ವ್ಯಕ್ತಿಗಳು ಉದ್ಯಮಿಗಳನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಹೊರ ರಾಜ್ಯ ಹೊರ ಜಿಲ್ಲೆಯ ಶ್ರೀಮಂತರೇ ಈತನ ಟಾರ್ಗೆಟ್ಗೆ ಒಳಗಾಗ್ತಾ ಇದ್ದವರು. ತಾನೊಬ್ಬ ಉದ್ಯಮಿ ಅಂತ ಬಿಂಬಿಸಿ ಡೀಲ್ ಮಾಡುವಂತ ಆಮಿಷವನ್ನ ಈತ ಶ್ರೀಮಂತರ ಮುಂದೆ ಇಡ್ತಾ ಇದ್ದ. ಜಾಗದ ವ್ಯವಹಾರ, ಸಾಲ ನೀಡುವಂತ ನೆಪದಲ್ಲಿ ಕೋಟಿ ಕೋಟಿ ಮೋಸ ಮಾಡಿದ್ದಾನೆ. 5 ರಿಂದ 100 ಕೋಟಿವರೆಗೆ ವ್ಯವಹಾರವನ್ನ ಈತ ಕುದುರಿಸ್ತಾ ಇದ್ದ. ಕಮಿಷನ್ ಹಾಗೇನೆ ಸ್ಟ್ಯಾಂಪ್ ಡ್ಯೂಟಿ ಹಣದಲ್ಲಿ ಈತ ಮೋಸ ಮಾಡ್ತಾ ಇದ್ದ ಅನ್ನೋ ವಿಷಯ ಬಯಲಿಗೆ ಬಂದಿದೆ. ಮಂಗಳೂರಿನ ಜಪ್ಪಿನಮೊಗರು ನಿವಾಸಿ ರೋಹನ್ ಸಲ್ಡಾನಾ ತನ್ನ ಐಷಾರಾಮಿ ಬಂಗ್ಲೆಗೆ ಕರೆದು ವ್ಯವಹಾರವನ್ನ ಕುದುರಿಸ್ತಾ ಇದ್ದ. ಈತನ ಹೈಫೈ ಬಂಗ್ಲೆ ನೋಡಿ ಉದ್ಯಮಿಗಳು ಬೆರಗಾಗಿ ಹೋಗ್ತಾ ಇದ್ರು. ಈತ ಏನು ಮೋಸ ಮಾಡಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ಈತನನ್ನ ನಂಬಿಬಿಟ್ಟಿದ್ರು. ಈತನ ಬಂಗಲೆಯಲ್ಲಿದೆ ಒಂದು ಮಿನಿ ಬಾರ್. ಈತನ ಮನೆಯಲ್ಲಿದೆ ಲಕ್ಷಾಂತರ ಮೌಲ್ಯದ ವಿದೇಶಿ ಮದ್ಯ. ಈತನ ಜೀವನ ಶೈಲಿ ನೋಡಿ ಉದ್ಯಮಿಗಳು ಮೋಸ ಹೋಗ್ತಾ ಇದ್ರು. ರೋಹನ್ ಮನೆಯಲ್ಲಿ ಅಡಗುತಾಣವನ್ನ ನಿರ್ಮಿಸಿಕೊಂಡಿದ್ದ. ಬಾಗ್ಲನ್ನ ಒಡೆದು ರೋಹನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಮಲೇಷ್ಯಾ ಹುಡುಗಿ ಜೊತೆಯಲ್ಲಿ ಸ್ಕಾಚ್ ಕುಡಿತಾ ಇದ್ದಾಗ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಉದ್ಯಮಿಯೊಬ್ರು ಈತನ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆ ಕಂಪ್ಲೇಂಟ್ ಆಧರಿಸಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ. 50 ರಿಂದ 100 ಕೋಟಿ ವ್ಯವಹಾರ ಅಥವಾ ಅದಕ್ಕಿಂತ ದೊಡ್ಡ ಮೊತ್ತದ ಸಾಲ ಕೊಡಿಸ್ತೀನಿ ಅಂತ ಹೇಳಿ 5 ರಿಂದ 10 ಕೋಟಿ ಸ್ಟ್ಯಾಂಪ್ ಡ್ಯೂಟಿ ಹಣಕ್ಕೆ ಈತ ಬೇಡಿಕೆ ಇಡ್ತಾ ಇದ್ದ. ಬಣ್ಣದ ಮಾತಿಗೆ ಈತನ ಬಂಗ್ಲೆ ನೋಡಿ, ಈತನ ಐಷಾರಾಮಿ ಲೈಫ್ ಸ್ಟೈಲ್ ಎಲ್ಲ ನೋಡಿ ಉದ್ಯಮಿಗಳು ಮರುಳಾಗಿ ಹೋಗ್ತಾ ಇದ್ರು. ಸುಲಭವಾಗಿ ಸಾಲದ ಆಮಿಷಕ್ಕೆ ಲಾಕ್ ಆಗ್ಬಿಡ್ತಾ ಇದ್ರು. ಹಿಂದೆ ಮುಂದೆ ನೋಡ್ತಾನೆ ಇರಲಿಲ್ಲ, ಯೋಚನೆ ಮಾಡ್ತಾ ಇರಲಿಲ್ಲ. ಕೋಟ್ಯಾಂತರ ರೂಪಾಯಿ ಹಣವನ್ನ ನಗದು ರೂಪದಲ್ಲಿ ಈತನಿಗೆ ಕೊಟ್ಟಿದ್ದಾರಂತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ರೋಹನ್ ಅನ್ನೋ ವ್ಯಕ್ತಿ ಸಡನ್ ಆಗಿ ಒಂಥರ ಉದ್ಭವ ಆದಂಗಾದ. ಮಂಗಳೂರು ಭಾಗದಲ್ಲಿ ದುಬೈ ಇಲ್ಲಂತೆ, ದುಬೈ ಮೂಲದ ಉದ್ಯಮಿ ಅಂತೆ, ಕೋಟಿ ಕೋಟಿ ದುಡ್ಡಿದೆಯಂತೆ ಅಂತೆಲ್ಲ ಜನ ಯಾವ ತರ ಈತನನ್ನ ನಂಬಿದ್ರು, ಈತ ಯಾವ ತರ ವಂಚನೆಯನ್ನ ಮಾಡ್ತಾ ಇದ್ನಂತೆ. ಶರ್ಮಿತಾ, ಈತನ ನೇರವಾಗಿ ಟಾರ್ಗೆಟ್ ಇರುವಂಥದ್ದು ಅದು ಕೋಟಿ ಕೊಳ್ಳಗಳ ಮೇಲೆ. ಯಾಕೆಂದರೆ ಹೊರ ಜಿಲ್ಲೆ ಹೊರ ರಾಜ್ಯದ ಉದ್ಯಮಿಗಳನ್ನು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದ. ಮಂಗಳೂರಲ್ಲಿ ಹೂಡಿಕೆ ಅಥವಾ ಅವರಿಗೆ ಕೋಟ್ಯಾಂತರ ರೂಪಾಯಿ ಸಾಲ ಬೇಕಿದ್ರೆ, ಸುಮಾರು 50 ರಿಂದ 100 ಕೋಟಿ ರೂಪಾಯಿ ಸಾಲ ಬೇಕಿದ್ರೆ ಅದನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದ. ನೇರವಾಗಿ ಆತನ ವ್ಯವಹಾರವನ್ನು ಮಾಡ್ತಾ ಇರುವಂಥದ್ದು, ಆತನ ಮನೆ ಇರುವಂಥದ್ದು ಮಂಗಳೂರಿನ ಜಪ್ಪಿನಮೊಗರಿನ ತಂದೊಳಿಗೆ ಎಂಬ ಪ್ರದೇಶದಲ್ಲಿ. ಆ ಮನೆಯ ಬಾರ್ ಕೌಂಟರಲ್ಲಿ ನೇರವಾಗಿ ಅವರ ಜೊತೆ ವ್ಯವಹಾರವನ್ನು ಕುದುರಿಸ್ತಾ ಇದ್ದ. ಯಾಕೆಂದರೆ ಆ ಬಾರ್ ಕೌಂಟರ್ ಒಳಗೆ ಹೋದಂಥ ವ್ಯಕ್ತಿ ಮತ್ತೆ ಹೊರಗೆ ಬರುವ ಸಂದರ್ಭದಲ್ಲಿ ಆತನ ಮನಸ್ಸೆಲ್ಲ ಬದಲಾಗಿರುತ್ತೆ. ಅಷ್ಟು ಜಗಮಗಿಸುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದ. ಇದೇ ಒಂದು ಸಣ್ಣ ಎಳೆಯನ್ನಿಟ್ಕೊಂಡು ಮಂಗಳೂರಿನ ಪೊಲೀಸರು, ಅಂದರೆ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ನೇತೃತ್ವದ ಪೊಲೀಸರು ತಂಡ ನಿನ್ನೆ ಅಲ್ಲಿ ಕಾರ್ಯಾಚರಣೆ ಮಾಡಿತ್ತು. ಕಾರ್ಯಾಚರಣೆ ಮಾಡಿದ ಸಂದರ್ಭದಲ್ಲಿ ಅತಿ ದೊಡ್ಡ ರಹಸ್ಯ ಈಗ ಬಯಲಾಗಿರುವಂಥದ್ದು. ಇಡೀ ಮಂಗಳೂರು ನಗರದ ಜನರೇ ಒಂದು ರೀತಿಯಾಗಿ ಬೆಚ್ಚಿ ಬೀಳಿಸುವಂಥ ಪ್ರಕರಣ ಕೂಡ ಇದಾಗಿರುವಂಥದ್ದು. ಆ ರೋಹನ್ ಸಲ್ಡಾನಾ ಕಳೆದ ಹಲವಾರು ವರ್ಷಗಳಿಂದ ಈ ರೀತಿಯ ಒಂದು ದಂಧೆಯನ್ನು ಮಾಡ್ತಾ ಇದ್ದ, ಈ ರೀತಿಯ ಮಹಾ ವಂಚನೆಯನ್ನು ಮಾಡ್ತಾ ಇದ್ದ. ಚಿತ್ರದುರ್ಗದ ಮೂಲದ ವ್ಯಕ್ತಿಗೆ ಇದೇ ರೀತಿಯಾಗಿ ಅವರ ಜೊತೆ ವ್ಯವಹಾರವನ್ನು ಕುದುರಿಸಿ ಸ್ಟ್ಯಾಂಪ್ ಡ್ಯೂಟಿಗೆ ಅಂತ ಹೇಳಿ 2 ಕೋಟಿ ರೂಪಾಯಿ ನಗದನ್ನು ಕೂಡ ಪಡ್ಕೊಂಡಿದ್ದ. ಆದರೆ ಆತ ಹಣ ಕೊಡದಂಥ ಸಂದರ್ಭದಲ್ಲಿ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಬಳಿ ಚಿತ್ರದುರ್ಗದ ಒಬ್ಬ ಉದ್ಯಮಿ ದೂರಿದ್ರು. ನಿನ್ನೆ ಸಂಜೆ ವೇಳೆ ಸುಮಾರು 20ಕ್ಕೂ ಹೆಚ್ಚು CCB ಅಧಿಕಾರಿಗಳು ಅವನ ಮನೆ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಈ ರೀತಿಯಾದ ಭವ್ಯವಾದ ಬಂಗಲೆ ಗೋಚರವಾಗಿದೆ, ಭವ್ಯವಾದ ಮಿನಿ ಬಾರ್ ಗೋಚರವಾಗಿದೆ. ಈ ಮಿನಿ ಬಾರಲ್ಲಿ ಲಕ್ಷಾಂತರ ರೂಪಾಯಿ ವಿದೇಶಿ ಮದ್ಯ, ಸುಮಾರು 3 ಫ್ರಿಜ್ಜಲ್ಲಿ ರಾಶಿ ಬಿಯರ್ಗಳು ಕೂಡ ಕಂಡು ಬಂದಿದೆ. ಆತನ ಬೆಡ್ರೂಮಲ್ಲಿ ಕೂಡ, ಅದರ ವಾರ್ಡ್ರೂಬಲ್ಲಿ ಕೂಡ ಸುಮಾರು 10ಕ್ಕೂ ಹೆಚ್ಚು ವಿದೇಶಿ ಮದ್ಯಗಳು ಕೂಡ ಕಂಡು ಬಂದಿರುವಂಥದ್ದು. ಒಂದು ರೀತಿಯಾಗಿ ಭವ್ಯವಾದ ಬಂಗಲೆಯನ್ನೇ ಮಾಡ್ತಾ ಇದ್ದ. ಈ ಮಿನಿ ಬಾರ್ ಒಳಗೆ ವ್ಯವಹಾರವನ್ನ ಕುದುರಿಸ್ತಾ ಇದ್ದ. ಆತನ ಶೋಕಿಗೆ ಮತ್ತು ಮದ್ಯದ ಮೇಲಿರುವಂತಹ ಪ್ರೀತಿಗೆ ಮತ್ತು ತನ್ನನ್ನ ತಾನು ದೊಡ್ಡ ಉದ್ಯಮಿ ಅಂತ ಬಿಂಬಿಸ್ಕೊಂಡಿದ್ದಂತ ಈ ರೋಹನ್ ರಿಯಲ್ ಎಸ್ಟೇಟ್ ಸೇರಿದಂತೆ ಬೇರೆ ಬೇರೆ ಬಿಸ್ನೆಸ್ ಗಳಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿದ್ದ. ಅಂದ್ರೆ ಮಂಗಳೂರು ಜನ ಒಂಥರ ಕಣ್ಣು ಕುಕ್ಕಿ ನೋಡ್ಬೇಕು, ಆ ತರ ಒಂದು ಬಿಸ್ನೆಸ್ ಮೆನ್ ಆಗಿ ಎಮರ್ಜ್ ಆಗಿದ್ದ ಆಲ್ ಆಫ್ ಸಡನ್ ಆಗಿ. ಈತನ ಹಿಸ್ಟ್ರಿ ಏನ್ ಹಂಗಾದ್ರೆ? ಈತ ಸಮಾಜ ಸೇವಕನಾಗಿ ಗುರುತಿಸಿಕೊಂಡಿದೆ. ಯಾಕೆಂದರೆ
ಈತನ ನಿಕಟವರ್ತಿಗಳು ಮಂಗಳೂರಿನ ಹಲವು ರಾಜಕಾರಣಿಗಳು, ಅದರಲ್ಲೂ ಕ್ರೈಸ್ತ ಧರ್ಮಕ್ಕೆ ಸೇರಿದಂತಹ ಹಲವು ರಾಜಕಾರಣಿಗಳು ಈತನ ನಿಕಟವರ್ತಿಗಳು. ಮತ್ತು ಈತನ ಎಲ್ಲ ಬಿಸ್ನೆಸ್ ಇರುವಂಥದ್ದು ಮಂಗಳೂರು ನಗರದ ಹೊರತಾಗಿ, ಅಂದರೆ ಜಿಲ್ಲೆಯ ಬೇರೆ ಬೇರೆ ಭಾಗ ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈತನ ಒಂದು ಬಿಸ್ನೆಸ್ ಇರುವಂಥದ್ದು. ಈತ ಕಳೆದ 1 ವರ್ಷಗಳ ಹಿಂದೆ ತನ್ನ ಮಗಳ ಹುಟ್ಟುಹಬ್ಬವನ್ನು ಬಹಳಷ್ಟು ಭವ್ಯವಾಗಿ ಆಚರಿಸಿಕೊಂಡಿದ್ದ. ಆ ಹುಟ್ಟುಹಬ್ಬಕ್ಕೆ ಮಂಗಳೂರಿನ ಹಲವು ರಾಜಕಾರಣಿಗಳು ಬಂದಿದ್ರು, ಮಂಗಳೂರಿನ ಹಲವು ಬಿಸ್ನೆಸ್ ಮ್ಯಾನ್ಗಳು ಕೂಡ ಬಂದಿದ್ರು. ಈಗ ಅವರಿಗೆ ಈ ವಿಚಾರ ಒಂದು ರೀತಿಯಾಗಿ ಶಾಕಿಂಗ್ ಅಂತ ಇರ್ಬೋದು. ಯಾಕೆಂದ್ರೆ ಈತನ ಬಳಿ ಇದ್ದಂಥ ಹಣ ಅದು ಕಂಡವರ ಹಣ ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಮತ್ತು ಈತನ ಜೊತೆ ಯಾರಾದರೂ ವ್ಯವಹಾರ ಕುದುರಿಸಿಕೊಂಡಂಥ ಉದ್ಯಮಿ ಮತ್ತೆ ಹಣ ಕೇಳಿ ಮನೆಗೆ ಬಂದರೆ ಈತ ಅಡಗು ತಾಣದಲ್ಲಿ ಹೋಗಿ ಬಚ್ಚಿಟ್ಟುಕೊಳ್ತಾ ಇದ್ದ ಅನ್ನೋದು ಕಂಡು ಕೂಡ ನಿನ್ನೆ ಪೊಲೀಸ್ ತನಿಖೆಯಲ್ಲಿ ಬಯಲಿಗೆ ಬಂದಿರುವಂಥದ್ದು. ಯಾಕೆಂದರೆ ಈತನ ಆ ಮಿನಿ ಬಾರ್ ಒಳಗಡೆ ಒಂದು ಬೆಡ್ರೂಮ್ ಇದೆ, ಬೆಡ್ರೂಮ್ನ ವಾರ್ಡ್ರೂಮ್ ಒಳಗೆ ಮತ್ತೊಂದು ಕೋಣೆ ಇರುವಂಥದ್ದು. ಆ ಕೆಳಭಾಗದ ಪ್ಯಾಸೇಜ್ ಮೂಲಕ ಹೋಗಿ ಅಲ್ಲಿ ಒಂದು ರಹಸ್ಯ ಕೋಣೆಯಲ್ಲಿ ಈತ ಅಡಗಿಕೊಳ್ತಾ ಇದ್ದ. ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪೊಲೀಸರಿಗೆ ಒಂದು ಖಡಕ್ಕಾಗಿ ಸೂಚನೆ ಕೊಟ್ಟಿದ್ರು, ಅವನು ಎಲ್ಲೇ ಇದ್ರೂ ಕೂಡ ಅವನನ್ನು ಎಳ್ಕೊಂಡು ಬನ್ನಿ ಅಂತ ಹೇಳಿ. ಹಾಗಾಗಿ ಪೊಲೀಸರು ಆತನ ಮನೆಯ ಬಾಗಿಲನ್ನು ಮುರಿದು ಕಾರ್ಯಾಚರಣೆ ಮಾಡಿದ್ದಾರೆ. ಸದ್ಯ ರೋಹನ್ ಸಲ್ಡಾನ ಪೊಲೀಸರ ಅತಿಥಿಯಾಗಿದ್ದಾನೆ. ಸುಮಾರು 40ರಿಂದ 100 ಕೋಟಿ ರೂಪಾಯಿ ಆತ ವಂಚನೆ ಮಾಡಿರೋದು ಕೂಡ ಗೊತ್ತಾಗಿರುವಂಥದ್ದು. ಅದರ ಮೊತ್ತ ಮತ್ತಷ್ಟು ಜಾಸ್ತಿ ಆಗ್ಬೋದು. ಸದ್ಯಕ್ಕೆ ಅಧಿಕೃತವಾದಂತಹ ಮಾಹಿತಿ 100 ಕೋಟಿಗೂ ಹೆಚ್ಚು ರೂಪಾಯಿ ಆತ ವಂಚನೆ ಮಾಡಿದ್ದಾನೆ ಅಂತ ಹೇಳಿ. ಆದರೆ ಇದನ್ನ ಉದ್ಯಮಿಗಳು ಕಂಪ್ಲೇಂಟ್ ಅನ್ನು ಕೊಟ್ಟರೆ ಮತ್ತೆ ತನಿಖೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತಷ್ಟು ಉದ್ಯಮಿಗಳು ಈ ಜಾಲದ ಹಿಂದೆ ಬಿದ್ದಿರುವಂತಹ ಶಂಕೆ ಕೂಡ ಸದ್ಯಕ್ಕೆ ಪೊಲೀಸರ ಬಳಿ ಇರುವಂಥದ್ದು. ಈತ ಈ ಹಣದಲ್ಲಿ ಸುಮಾರು 10 ಕೋಟಿಗೂ ಹೆಚ್ಚು ಮೌಲ್ಯದ 2 ಫಿಶಿಂಗ್ ಬೋಟ್ಗಳನ್ನು ಕೂಡ ಖರೀದಿ ಮಾಡಿದ್ದ. ಸುಮಾರು 3 ತಿಂಗಳ ಅವಧಿಯಲ್ಲಿ 40 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಕೂಡ ಆತನ ಅಕೌಂಟಲ್ಲಿ ಕೂಡ ಆಗಿರುವಂಥದ್ದು. ಸದ್ಯ ಪೊಲೀಸರು ಆತನ ಅಕೌಂಟನ್ನು ಫ್ರೀಸ್ ಮಾಡಿಸಿದ್ದಾರೆ ಮತ್ತು ಆತನ ಅಕೌಂಟ್ನ ವ್ಯವಹಾರಗಳನ್ನು ಕೂಡ ತನಿಖೆ ಮಾಡ್ತಾ ಇರುವಂಥದ್ದು. ಶರ್ಮಿತಾ, ಈತ ಎಂತ ಶೋಕಿ ಮನುಷ್ಯ ಮತ್ತೆ ಮದ್ಯದ ದೊರೆ ಅನ್ನೋದು ಬಹುಶಃ ಆತನ ಬಂಗ್ಲೆ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಕಿಶನ್. ಅಂದ್ರೆ ಈತನನ್ನ ಹೆಂಗ್ ನಂಬ್ತಾ ಇದ್ರಂತೆ? ಕೋಟಿಗಟ್ಟಲೆ ವ್ಯವಹಾರ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಒಂದು ನಂಬಿಕೆ ಬೇಕಲ್ಲ. ಅದ್ರ ಜೊತೆಯಲ್ಲಿ ಆ ನಂಬಿಕೆಗೆ ಪೂರಕ ಅನ್ನೋ ರೀತಿಯಲ್ಲಿ ಬರೀ ಬಾಯಿ ಮಾತಲ್ಲೇ ನಂಬ್ತಾ ಇದ್ರಂತ, ಅಥವಾ ಈತ ಏನಾದ್ರೂ ಕೊಡ್ತಾ ಇದ್ನಂತ, ತಗೊಳ್ಳಿ ನನ್ನ ಮೇಲೆ ನಂಬಿಕೆ ಇಡಿ ಅಂತೇಳಿ? ಶರ್ಮಿತಾ, ಆತನ ಮನೆಗೆ ಬರುವಂತಹ ಉದ್ಯಮಿಗಳು ಆತನ ಶೋಕಿ ಜೀವನವನ್ನೇ ನಂಬಿ ಕ್ಲೀನ್ ಬೌಲ್ಡ್ ಆಗ್ತಾ ಇದ್ರು ಅನ್ನೋದು ಈಗ ಪೊಲೀಸರು ಕೊಟ್ಟಿರುವಂತಹ ಪ್ರಾಥಮಿಕ ಮಾಹಿತಿ. ಯಾಕೆಂದ್ರೆ ಆತನ ಮನೆ ಅಷ್ಟು ಐಷಾರಾಮಿ ಸ್ಥಿತಿಯಲ್ಲಿ ಇರುವಂಥದ್ದು. ಆತನ ಮನೆಯ ಎಲ್ಲ ಫರ್ನಿಚರ್ಗಳು ಕೂಡ ಅದು ಲಕ್ಷ ಮತ್ತು ಕೋಟಿ ಮೌಲ್ಯದ ಬೆಲೆ ಬಾಳುವಂಥದ್ದು. ಹಾಗಾಗಿ ಆತನ ಮನೆಗೆ ಬರುವಂತಹ ಉದ್ಯಮಿಗಳು ಎಲ್ಲವೂ ಕೂಡ ಆತ ಸರಿಯಾಗಿ ನಂಬ್ತಾ ಇದ್ರು. ಯಾಕೆಂದ್ರೆ ಪ್ರಥಮ ಹಂತದ ಮಾತುಕತೆ ಅದು ಯಶಸ್ವಿಯಾಗಿತ್ತು. ಆನಂತರವಾಗಿ ಸ್ಟ್ಯಾಂಪ್ ಡ್ಯೂಟಿಗೆ ಅಂತ ಹೇಳಿ ಈತ ಲಕ್ಷಾಂತರ ರೂಪಾಯಿಯನ್ನ, ಕೋಟ್ಯಾಂತರ ರೂಪಾಯಿಯನ್ನ ತೆಗೆದುಕೊಳ್ತಾ ಇದ್ದ. ಹೀಗೆ ವಂಚನೆಯನ್ನ ಮಾಡ್ತಾ ಇದ್ದಂಥದ್ದು. ಶರ್ಮಿತಾ, ಫಾಲೋ ಅಪ್ ಮಾಡಿ ಸುದ್ದಿಯನ್ನು. ಥ್ಯಾಂಕ್ ಯು ಸೋ ಮಚ್ ಕಿಶನ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.